ಇನ್ನು ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣಗೆ ಇವತ್ತು ಕೂಡ ರಿಲೀಫ್ ಸಿಕ್ಕಿಲ್ಲ. ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಮಾಜಿ ಸಚಿವ ರೇವಣ್ಣಗೆ ಇವತ್ತು ಕೂಡ ರಿಲೀಫ್ ಸಿಗಲಿಲ್ಲ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ವಿಚಾರಣೆ ಮಾಡೋದಾಗಿ ಮುಂದೂಡಿಕೆ ಮಾಡಲಾಗಿದೆ. ಎಸ್ಐಟಿ ಎಸ್ಪಿಪಿಗೆ ಕೋರ್ಟ್ನಿಂದ ಒಂದು ನೋಟಿಸ್ ಅನ್ನ ಕೊಡಲಾಗಿದೆ. ಪೊಲೀಸ್ ಕಸ್ಟಡಿಯಲ್ಲಿ ಇರೋ ಕಾರಣದಿಂದಾಗಿ ಅರ್ಜಿ ವಿಚಾರಣೆ ನಡೆಸಬಹುದಾ, ಅದಕ್ಕೆ ಉತ್ತರಿಸಿ ಅಂತ ಈ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಹೆಚ್ಚುವರಿಯಾಗಿ ನಾವು ವಿಚಾರಣೆಯನ್ನು ನಡೆಸೋದಿದೆ. ಯಾವುದೇ ರೀತಿಯ ಮಾಹಿತಿಗಳು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ವಿಚಾರಣೆ ಅಂದ್ರೆ ಈ ಅರ್ಜಿ ವಿಚಾರಣೆಯನ್ನ ಇನ್ನು ಮುಂದಕ್ಕೆ ಹಾಕಿ ಅಂತ ಅವರು ಹೇಳಬಹುದಾದ ಸಾಧ್ಯತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿ ಇರೋ ಈ ಹೊತ್ತಲ್ಲಿ ಈ ಅರ್ಜಿ ವಿಚಾರಣೆಗೆ ತೆಗೆದುಕೊಳ್ಳಬಹುದಾ ಅಂತ ಕೇಳಿದೆ ಕೋರ್ಟ್. ಸೊ ಈ ಸಂಬಂಧಿತವಾಗಿ ಏನ್ ಹೇಳಬಹುದು ಎಸ್ಐಟಿ? ಇನ್ನು ಹೆಚ್ಚುವರಿ ಮಾಹಿತಿ ಕಲೆ ಹಾಕೋ ಹಿನ್ನೆಲೆಯಲ್ಲಿ ಸೊ ಬಹುಶಃ ಇದಕ್ಕೆ ಅವರು ಆಕ್ಷೇಪಣೆ ಸಲ್ಲಿಸ್ತಾರಾ? ದಿವ್ಯೇಂದ್ರ, ಪ್ರಮುಖವಾಗಿ ರೇವಣ್ಣ ಅವರ ವಿಚಾರ ಏನಿತ್ತು, ರೇವಣ್ಣ ಅವರು ಈಗಾಗಲೇ ಬಂಧನಕ್ಕೊಳಪಟ್ಟಿದ್ದಾರೆ. ಜೊತೆಗೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಅಂದ್ರೆ ನಾಳೆ ಸಂಜೆ 4 ಗಂಟೆ ತನಕ ಕೂಡ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಆದೇಶವನ್ನ ಕೋರ್ಟ್ ಕೊಟ್ಟಿರುವಂಥದ್ದು. ಆ ಬೆನ್ನಲ್ಲೇ ರೇವಣ್ಣ ಅವರ ಪರ ವಕೀಲರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ನಿನ್ನೆ ಅಷ್ಟೇ ಮಾಡಿದ್ರು. ನಿನ್ನೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಜಾಮೀನಿನ ಅರ್ಜಿ ವಿಚಾರಣೆ ಮಾಡಲು ಯೋಗ್ಯನಾ ಅಥವಾ ಇಲ್ಲವೋ ಅನ್ನೋದ್ರ ಬಗ್ಗೆ ಒಂದು ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡಬೇಕು ಅಂತೇಳಿ ಕೋರ್ಟ್ ಇವತ್ತಿಗೆ ಅರ್ಜಿಯನ್ನ ಮುಂದೂಡಿಕೆ ಮಾಡಿತ್ತು. ಇವತ್ತು ಏನು ರೇವಣ್ಣ ಅವರ ಪರ ಸಿ ವಿ ನಾಗೇಶ್ವರ ವಾದವನ್ನು ಮಂಡನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಲೂ ಕೂಡ ಒಂದು ಜಾಮೀನನ್ನು ಕೊಡ್ಲಿಕ್ಕೆ ಅವಕಾಶಗಳಿದಾವೆ, ಕಾನೂನಿನಲ್ಲಿ ಅದಕ್ಕೆ ಪ್ರತ್ಯೇಕವಾದ ಅವಕಾಶಗಳಿದಾವೆ ಅಂತೇಳಿ ಕೋರ್ಟ್ಗೆ ಮನವರಿಕೆ ಮಾಡ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಎಸ್ಪಿಪಿ ಅಂದ್ರೆ ಎಸ್ಐಟಿಯ ಎಸ್ಪಿಪಿ ಅವರು ಇದಕ್ಕೆ ಯಾವ ರೀತಿಯ ಆಕ್ಷೇಪಣೆಯನ್ನ ಮಾಡ್ತಾರೆ, ಜೊತೆಗೆ ಯೋಗ್ಯನಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡ್ತೀನಿ ಅಂತೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯ ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ನಾಳೆ ಈ ಅರ್ಜಿ ವಿಚಾರಣೆಗೆ ಯೋಗ್ಯನಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ವಾದ ಪ್ರತಿವಾದಗಳು ಕೂಡ ನಾಳೆ ನಡೆಯುತ್ತೆ. ಜೊತೆಗೆ ಸಂಜೆ 4 ಗಂಟೆಗೆ ರೇವಣ್ಣ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟ್ಗೆ ಹಾಜರುಪಡಿಸಿ ಅದಾದ ನಂತರ ಪೊಲೀಸ್ ಕಸ್ಟಡಿಗೆ ಏನಾದ್ರು ಎಕ್ಸ್ಟೆಂಡ್ ಏನಾದ್ರು ಬೇಕಾದ್ರೆ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಸಕಾರಾತ್ಮಕವಾಗಿ ತನಿಖೆಗೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಎಸ್ಐಟಿ ಅಧಿಕಾರಿಗಳು, ತನಿಖಾಧಿಕಾರಿಗಳು ಏನೇ ಪ್ರಶ್ನೆಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಉತ್ತರವನ್ನ ಕೊಡ್ತಾ ಇಲ್ಲ ರೇವಣ್ಣ ಅವರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಎಸ್ಐಟಿ ಇದೆ ಏನಾದ್ರು ಪೊಲೀಸ್ ಕಸ್ಟಡಿಯನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಪ್ರಯತ್ನಗಳನ್ನ ಮನವಿಯನ್ನ ಮಾಡುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಆ ನಡುವೆ ಜಾಮೀನಿನ ಅರ್ಜಿ ವಿಚಾರಣೆ ಮಾಡಬೇಕಾ ಬೇಡವಾ ಅನ್ನೋದು ಬೆಳಗ್ಗೆ ತೀರ್ಮಾನ ಆಗುತ್ತೆ. ಮಧ್ಯಾಹ್ನಕ್ಕೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದಾಗ ಮುಂದಿನ ಬೆಳವಣಿಗೆಗಳು ಏನಾಗ್ತವೆ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಏನಾದರೂ ಕಳಿಸಿದ್ರೆ ತಕ್ಷಣವೇ ಅರ್ಜಿ ಮಾನ್ಯ ಆಗುತ್ತೆ. ಜಾಮೀನಿಗೆ ಕೋರೋ ಅರ್ಜಿ ಮಾನ್ಯ ಏನೈತೆ ಅದನ್ನ ಮಾನ್ಯ ಮಾಡ್ತಾರೆ. ಜೊತೆಗೆ ವಾದ ಪ್ರತಿವಾದಕ್ಕೆ ಒಂದಷ್ಟು ಕಾಲಾವಕಾಶವನ್ನು ಕೂಡ ಕೊಡುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.